ನಮಸ್ಕಾರ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ನೀವೇನಾದ್ರೂ ಸರ್ಕಾರಿ ಹುದ್ದೆಯನ್ನ ಹುಡುಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದು ಕರೆಕ್ಟ್ ಆಗಿರೋ ವಿಡಿಯೋ. ಇದು ಯಾವ ಸರ್ಕಾರಿ ಹುದ್ದೆ, ಹೇಗೆ ಅರ್ಜಿಯನ್ನ ಹಾಕೋಬೇಕು, ವಯೋಮಿತಿ, ಡೀಟೇಲ್ಸ್, ಎಜುಕೇಶನ್, ಕ್ವಾಲಿಫಿಕೇಶನ್ ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಪ್ರತಿದಿನನೂ ಗವರ್ನಮೆಂಟ್ ಮತ್ತೆ ಪ್ರೈವೇಟ್ ಸೆಕ್ಟರ್ ಜಾಬ್ ಡೀಟೇಲ್ಸ್ ನ ತಿಳ್ಕೋಬಹುದು. ಹಾಗೆ ಅದರ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವಾಗ ವಿಡಿಯೋನ ಶುರು ಮಾಡೋಣ. ಯಾವ ಹುದ್ದೆ ಅಂತ ಕೇಳ್ತಾ ಇದ್ದೀರಾ? ಭಾರತ್ ಪೆಟ್ರೋಲಿಯಂನವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ತಿಂಗಳಿಗೆ 2,80,000 ರೂಪಾಯಿ ತನಕ ಸ್ಯಾಲರಿ ಸಿಗುವಂತಹ ಜಾಬ್ ಇದಾಗಿದೆ. ಇದರ ಬಗ್ಗೆ ಡೀಟೇಲ್ಸ್ ನ ತಿಳಿಸ್ಕೊಡ್ತಾ ಇದ್ದೀವಿ. BPCL ಅಂತ ಹೇಳಿದ್ರೆ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ನವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಅಖಿಲ ಭಾರತದಲ್ಲಿ ಹುದ್ದೆ ಖಾಲಿ ಇರುತ್ತೆ. ಯಾವ್ಯಾವ ಹುದ್ದೆ ಅಂತ ಹೇಳಿದ್ರೆ ಮೆಡಿಕಲ್ ಆಫೀಸರ್, ಮ್ಯಾನೇಜರ್, ಇನ್ನೂ ಇತರೆ ಹಲವಾರು ಹುದ್ದೆ ಇದೆ. ಪ್ರತಿಯೊಂದರ ಡೀಟೇಲ್ಸ್ ನ ತಿಳಿಸ್ಕೊಡ್ತೀನಿ. ಸ್ಯಾಲರಿಯನ್ನ ನೋಡೋದಾದ್ರೆ 50,000 ರೂಪಾಯಿಂದ ಹಿಡಿದು 2,80,000 ರೂಪಾಯಿ ತನಕ ತಿಂಗಳಿಗೆ ಸ್ಯಾಲರಿ ಇರುತ್ತೆ. ಇವಾಗ ಯಾವ್ಯಾವ ಹುದ್ದೆ ಖಾಲಿ ಇದೆ ಅಂತ ಹೇಳಿ ತಿಳ್ಕೊಳ್ಳೋಣ. ಹ್ಯೂಮನ್ ರಿಸೋರ್ಸ್ ಎಕ್ಸಿಕ್ಯೂಟಿವ್ ಹುದ್ದೆ ಖಾಲಿ ಇದೆ. ಟೀಮ್ ಲೀಡ್ ಸ್ಟೇಟ್ ಮಾರ್ಕೆಟಿಂಗ್ ಅಂಡ್ ಆಪರೇಷನ್ಸ್ ಹುದ್ದೆ ಖಾಲಿ ಇದೆ. ಹಾಗೆ ನಿಮಗೆ ವಯೋಮಿತಿಯ ಡೀಟೇಲ್ಸ್ ನ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಹ್ಯೂಮನ್ ರಿಸೋರ್ಸ್ ಎಕ್ಸಿಕ್ಯೂಟಿವ್ಗೆ ಮಿನಿಮಮ್ 18, ಮ್ಯಾಕ್ಸಿಮಮ್ 50 ವರ್ಷ. ಟೀಮ್ ಲೀಡ್ ಸ್ಟೇಟ್ ಮಾರ್ಕೆಟಿಂಗ್ ಇನ್ ಆಪರೇಷನ್ಸ್ಗೆ ಮಿನಿಮಮ್ 18, ಮ್ಯಾಕ್ಸಿಮಮ್ 46 ವರ್ಷ. ಸೈಟ್ ಮ್ಯಾನೇಜರ್ ಹುದ್ದೆಗೆ ಮಿನಿಮಮ್ 18, ಮ್ಯಾಕ್ಸಿಮಮ್ 38. ನಾವು ಮ್ಯಾಕ್ಸಿಮಮ್ ಮಾತ್ರ ಹೇಳ್ತೀನಿ ಎಲ್ಲದಕ್ಕೂ. ಟೀಮ್ ಮೆಂಬರ್ ರಿಟೈಲ್ ಹುದ್ದೆಗೆ ಮ್ಯಾಕ್ಸಿಮಮ್ 42 ಇಯರ್ಸ್. ಟೀಮ್ ಮೆಂಬರ್ ಡಿಜಿಟಲ್ ಮಾರ್ಕೆಟಿಂಗ್ಗೆ ಮ್ಯಾಕ್ಸಿಮಮ್ 34 ವರ್ಷ. ಇನ್ಫಾರ್ಮೇಷನ್ ಸಿಸ್ಟಮ್ ಸೀನಿಯರ್ ಟೀಮ್ ಮೆಂಬರ್ ಸೆಕ್ಯೂರಿಟಿಗೆ 42 ವರ್ಷ. ಇನ್ಫಾರ್ಮೇಷನ್ ಸಿಸ್ಟಮ್ ಟೀಮ್ ಮೆಂಬರ್ ಸೆಕ್ಯೂರಿಟಿಗೆ 38 ವರ್ಷ. ಇನ್ಫಾರ್ಮೇಷನ್ ಸಿಸ್ಟಮ್ MS ಆಪ್ ಡೆವಲಪ್ಮೆಂಟ್ಗೆ 31 ವರ್ಷ. ಟೀಮ್ ಮೆಂಬರ್ ಫೈನಾನ್ಸ್ಗೆ 42 ವರ್ಷ. ಲೀಗಲ್ ಟೀಮ್ ಮೆಂಬರ್ಗೆ 38. ಟೀಮ್ ಮೆಂಬರ್ ಅಸೆಟ್ ಮ್ಯಾನೇಜರ್ಗೆ 46. ಟೀಮ್ ಮೆಂಬರ್ ಡ್ರಿಲ್ಲಿಂಗ್ ಇಂಜಿನಿಯರ್ 34. ಟೀಮ್ ಲೀಡರ್ TL ಹುದ್ದೆ ಇದು. ಕಾರ್ಪೊರೇಟ್ ಸ್ಟ್ರಾಟಜಿ 42. ಟೀಮ್ ಮೆಂಬರ್ ಕಾರ್ಪೊರೇಟ್ ಸ್ಟ್ರಾಟಜಿ 34. ಕಂಪನಿ ಸೆಕ್ರೆಟರಿ ಸೀನಿಯರ್ ಮೆಂಬರ್ 46. ಕಂಪನಿ ಸೆಕ್ರೆಟರಿ ಜೂನಿಯರ್ ಮೆಂಬರ್ 38. ಟೀಮ್ ಮೆಂಬರ್ 42. ಆಲ್ಟರ್ನೇಟ್ ಫ್ಯೂಯಲ್ಸ್ ಗ್ರೀನ್ ಹೈಡ್ರೋಜನ್ ಹುದ್ದೆ 46. ಹೆಡ್ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಹುದ್ದೆ 50 ವರ್ಷ. ಚೀಫ್ ಮ್ಯಾನೇಜರ್ ಹುದ್ದೆ 46. ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್ 42. ಟೀಮ್ ಲೀಡರ್ ಹುದ್ದೆ CBG ಪ್ರಾಜೆಕ್ಟ್ ENTಗೆ 46. ಟೀಮ್ ಮೆಂಬರ್ ಅದೇ ಪ್ರಾಜೆಕ್ಟ್ಗೆ ಸೇಮ್ 34. ಟೀಮ್ ಲೀಡ್ CBG ಪ್ಲಾಂಟ್ಸ್ ಆಪರೇಷನ್ಸ್ ಅಂಡ್ ಮೇಂಟೆನೆನ್ಸ್ 46. ಟೀಮ್ ಮೆಂಬರ್ CBG ಪ್ಲಾಂಟ್ಸ್ ಆಪರೇಷನ್ಸ್ ಅಂಡ್ ಮೇಂಟೆನೆನ್ಸ್ 34. ಟೀಮ್ ಲೀಡ್ M-B ಹುದ್ದೆಗೆ 42 ವರ್ಷ. ಟೀಮ್ ಮೆಂಬರ್ ಸ್ಟ್ಯಾಟಿಕ್ ರೊಟೇಟರಿ ಅಂಡ್ ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಹುದ್ದೆಗೆ 34 ವರ್ಷ. ಪ್ರೋಸೆಸ್ ಮ್ಯಾನೇಜರ್ 42. ಪ್ರಾಜೆಕ್ಟ್ ಇಂಜಿನಿಯರ್ ಮೆಕ್ಯಾನಿಕಲ್ 34. ಸಿವಿಲ್ 42. ಪ್ರಾಜೆಕ್ಟ್ ಇಂಜಿನಿಯರ್ ಸಿವಿಲ್ 34. ಇದು ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿರುತ್ತೆ. ಪ್ರೊಕ್ಯೂರ್ಮೆಂಟ್ ಲೀಡರ್ ಹುದ್ದೆ 42. ಪ್ರೊಕ್ಯೂರ್ಮೆಂಟ್ ಮ್ಯಾನೇಜರ್ ಹುದ್ದೆ 34. ಮ್ಯಾನೇಜರ್ ಎಲೆಕ್ಟ್ರಿಕಲ್ ಹುದ್ದೆ 38. ಜನರಲ್ ಸರ್ಜನ್ ಹುದ್ದೆ 42 ವರ್ಷ ಮ್ಯಾಕ್ಸಿಮಮ್. ಎಲ್ಲದಕ್ಕೂ ವಯೋಮಿತಿ ಡೀಟೇಲ್ಸ್ ತಿಳ್ಕೊಂಡ್ರಲ್ಲ. ಇವಾಗ ವಯೋಮಿತಿಯ ಸಡಿಲಿಕೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಯೋಮಿತಿ ಸಡಿಲಿಕೆ ಡೀಟೇಲ್ಸ್ ನ ನೋಡೋದಾದ್ರೆ OBC ಕ್ಯಾಂಡಿಡೇಟ್ಸ್ಗಳಿಗೆ 3 ವರ್ಷಗಳ ಸಡಿಲಿಕೆಯನ್ನ ಕೊಟ್ಟಿದ್ದಾರೆ. ಅದೇ ಏನಾದರೂ ನೀವು SC/ST ಕ್ಯಾಂಡಿಡೇಟ್ಸ್ ಆಗಿದ್ದಿದ್ರೆ 5 ವರ್ಷಗಳ ಸಡಿಲಿಕೆಯನ್ನ ಕೊಟ್ಟಿದ್ದಾರೆ. ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸೇಬಿಲಿಟಿ ಅಂದ್ರೆ ಡಿಸೇಬಲ್ಡ್ ಕ್ಯಾಂಡಿಡೇಟ್ಸ್, ಅಂಗವಿಕಲ ಕ್ಯಾಂಡಿಡೇಟ್ಸ್ಗಳಿಗೆ 10 ವರ್ಷದ ಸಡಿಲಿಕೆಯನ್ನ ಕೊಟ್ಟಿದ್ದಾರೆ. ಇದು ಯಾವ ವೆಬ್ಸೈಟ್ ಅಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳಿ ಕನ್ಫ್ಯೂಷನ್ ಆಗಬೇಡಿ. ನಾವು ಹೊಸದಾಗಿ ವೆಬ್ಸೈಟ್ ನ ಕ್ರಿಯೇಟ್ ಮಾಡಿದೀವಿ. ಯೂಟ್ಯೂಬ್ ನಲ್ಲಿ ಪ್ರತಿದಿನಕ್ಕೆ 2 ರಿಂದ 3 ಜಾಬ್ ಡೀಟೇಲ್ಸ್ ಅಷ್ಟೇ ತಿಳಿಸ್ಕೊಡೋಕ್ಕಾಗತ್ತೆ. 100 ಜಾಬ್ ಡೀಟೇಲ್ಸ್ ಖಾಲಿ ಇರುತ್ತೆ. ಅದಕ್ಕೋಸ್ಕರ ವೆಬ್ಸೈಟ್ ನ ಕ್ರಿಯೇಟ್ ಮಾಡಿದೀವಿ. ಏನ್ ವೆಬ್ಸೈಟ್ ಲಿಂಕ್ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. prgovernmentjobs.com ಅಂದ್ರೆ prgovtjobs.com ಅಂತ ಹೇಳಿ ಈ ವೆಬ್ಸೈಟ್ ನ ಲಿಂಕ್ ಆಗಿರುತ್ತೆ. ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀವಿ. ಈ ವೆಬ್ಸೈಟ್ ನ ಲಿಂಕು ಮತ್ತೆ BPCL ಇದೆಲ್ಲ, ಇದು ಎರಡರ ಲಿಂಕು ಕೊಟ್ಟಿರ್ತೀವಿ. ಅಲ್ಲಿಂದ ಕ್ಲಿಕ್ ಮಾಡಿ ಇದೆಲ್ಲ ಜಾಬ್ ಡೀಟೇಲ್ಸ್ ನ ತಿಳ್ಕೊಳ್ಳಿ. ಇಲ್ಲಿ ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಿ. ಈ ತರ ವೆಬ್ಸೈಟ್ ಇರುತ್ತೆ.
ಇಲ್ಲಿ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಜಾಬ್ಸ್ ಎಲ್ಲ ಇಲ್ಲಿರುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಇಲ್ಲಿರುತ್ತೆ, 10th ಪಾಸ್ ಜಾಬ್ಸ್ ಇಲ್ಲಿರುತ್ತೆ. 10th ಪಾಸ್ ಜಾಬ್ ಅಪ್ಲೋಡ್ ಆಗ್ತಾ ಇದೆ, ಇನ್ನೊಂದು 1 or 2 hours ಅಲ್ಲಿ ಫುಲ್ ಅಪ್ಲೋಡ್ ಆಗಿರುತ್ತೆ. ಇವಾಗ ಇನ್ನೂ ಅಪ್ಲೋಡ್ ಆಗ್ತಾ ಇದೆ. ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸು, ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಜಾಬ್ಸ್ ಎಲ್ಲ ಅಪ್ಲೋಡ್ ಆಗಿದೆ. ನೀವು ಜಾಬ್ ಡೀಟೇಲ್ಸ್ನ ತಿಳ್ಕೊಬಹುದು. ಇಲ್ಲಿ ನಿಮಗೆ ಯಾವ ಜಾಬ್ ಬೇಕು, ಈಗ BPCL ಬೇಕು ಡೀಟೇಲ್ಸ್ ತಿಳಿಸ್ಕೊಡ್ತೀನಿ, ಅದನ್ನ ಈ ಥರ ಕ್ಲಿಕ್ ಮಾಡಿದ್ರೆ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಜಾಬ್ ಡೀಟೇಲ್ಸ್ ಓಪನ್ ಆಗುತ್ತೆ. ಇಲ್ಲೆಲ್ಲ ಜಾಬ್ ಡೀಟೇಲ್ಸ್ನ ತಿಳ್ಕೊಬಹುದು. ನೀವು ನಮ್ಮ ವಾಟ್ಸಪ್ ಚಾನಲ್ಲು, ಟೆಲಿಗ್ರಾಮ್ ಚಾನಲ್ಲು ಅವೆಲ್ಲ ಜಾಯಿನ್ ಆಗಿಲ್ಲ ಅಂತ ಹೇಳಿದ್ರೆ ಇಲ್ಲಿಂದ ಕ್ಲಿಕ್ ಮಾಡಿ ವಾಟ್ಸಪ್ ಚಾನಲ್ ಜಾಯಿನ್ ಆಗ್ಬೋದು, ಇಲ್ಲಿಂದನೂ ಆಗ್ಬೋದು. ಟೆಲಿಗ್ರಾಮ್ ಚಾನಲ್ನ ಇಲ್ಲಿಂದ ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಚಾನಲ್ ಓಪನ್ ಆಗುತ್ತೆ, ಅಲ್ಲಿ ಜಾಯಿನ್ ಆಗೋದು ಮರಿಬೇಡಿ. ಗೊತ್ತಾಯ್ತಲ್ವಾ? ಇವಾಗ ನೆಕ್ಸ್ಟ್ ಈ ಜಾಬ್ ಡೀಟೇಲ್ಸ್ನ ಮುಂದುವರ್ಸೋಣ. ನೋಟಿಫಿಕೇಶನ್ ಇದರಿಂದನೇ ಡೌನ್ಲೋಡ್ ಮಾಡ್ಕೋಬಹುದು. ಅದನ್ನು ಹೇಗೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ ನಿಮಗೆ. ಇವಾಗ ಅಪ್ಲಿಕೇಶನ್ ಫೀಸ್ ವಿವರ ತಿಳ್ಕೊಳ್ಳೋಣ. SC/ST ಕ್ಯಾಂಡಿಡೇಟ್ಸ್ಗಳಿಗೆ ಮತ್ತು PWBD ಅಂದರೆ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅಂಗವಿಕಲ ಕ್ಯಾಂಡಿಡೇಟ್ಸ್ಗಳಿಗೆ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಉಚಿತವಾಗಿ ನೀವು ಅರ್ಜಿಯನ್ನು ಹಾಕೋಬಹುದು. UR ಅಂದರೆ ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ಸು, OBC ಕ್ಯಾಂಡಿಡೇಟ್ಸು, EWS ಅಂದರೆ ಎಕನಾಮಿಕ್ ವೀಕರ್ ಸೆಕ್ಷನ್ ಕ್ಯಾಂಡಿಡೇಟ್ಸ್ಗಳಿಗೆ 1180 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಅಪ್ಲಿಕೇಶನ್ ಫೀಸ್ನ ನೀವು ಆನ್ಲೈನ್ ಮುಖಾಂತರ ಪೇ ಮಾಡಬೇಕು. ಸೆಲೆಕ್ಷನ್ ಪ್ರೋಸೆಸ್ ಏನಿರುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ ರಿಟರ್ನ್ ಟೆಸ್ಟ್ ಇರುತ್ತೆ, ಲಿಖಿತ ಪರೀಕ್ಷೆ, ಮತ್ತು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ನೆಕ್ಸ್ಟ್ ಕೇಸ್ ಬೇಸ್ಡ್ ಡಿಸ್ಕಷನ್, ನೀವು ಯಾವ ಜಾಬಿಗೆ ಅರ್ಜಿ ಹಾಕ್ತಾ ಇದ್ದೀರಾ ಅದರ ಬೇಸ್ಡ್ ಡಿಸ್ಕಷನ್ ಇರುತ್ತೆ. ಗ್ರೂಪ್ ಟಾಸ್ಕ್ ಏನಾದರೂ ಇರುತ್ತೆ. ಅದಾದ ನಂತರ ಪರ್ಸನಲ್ ಇಂಟರ್ವ್ಯೂ ಸಂದರ್ಶನ ಇರುತ್ತೆ. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಇದಕ್ಕೆ ಯಾವ್ಯಾವ ಹುದ್ದೆಗೆ ಪೇ ಸ್ಕೇಲ್ ಕೊಟ್ಟಿದ್ದಾರೆ, ಎಷ್ಟೆಷ್ಟು ಸ್ಯಾಲ್ರಿ ಇರುತ್ತೆ ಅಂತ ಹೇಳಿ. DPE ಪೇ ಸ್ಕೇಲ್, E2 ಪೇ ಸ್ಕೇಲ್ಗೆ 50ರಿಂದ 1,60,000 ರೂಪಾಯಿ, E3 ಪೇ ಸ್ಕೇಲ್ಗೆ 60ರಿಂದ 1,80,000 ರೂಪಾಯಿ, E4ಗೆ 70ರಿಂದ 2 ಲಕ್ಷ ರೂಪಾಯಿ, 70,000ದಿಂದ 2 ಲಕ್ಷ, E5ಗೆ 80,000ದಿಂದ 2,20,000 ರೂಪಾಯಿ, E6ಗೆ 90,000ದಿಂದ 2,40,000 ರೂಪಾಯಿ, E7 ಪೇ ಸ್ಕೇಲ್ಗೆ 1 ಲಕ್ಷದಿಂದ 2,60,000 ರೂಪಾಯಿ, E8ಗೆ 1,20,000ದಿಂದ 2,80,000 ರೂಪಾಯಿ ತನಕ ಇರುತ್ತೆ. ನೆಕ್ಸ್ಟು ನಿಮಗೆ ಅರ್ಜಿಯನ್ನು ಹೇಗೆ ಹಾಕ್ಕೊಳ್ಳೋದು ಅಂತ ಹೇಳಿದ್ರೆ ಆನ್ಲೈನ್ ಮುಖಾಂತರ ಹಾಕ್ಕೋಬೇಕು. ಅದಕ್ಕಿಂತ ಮುಂಚೆ ಒಂದ್ಸಲ ನೋಟಿಫಿಕೇಶನ್ PDF ನೋಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಹಿಯರ್ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಓಪನ್ ಆಗುತ್ತೆ. ಗೊತ್ತಾಯ್ತಲ್ವಾ? ಓಪನ್ ಆಗ್ತಾ ಇದೆ, ಲೋಡ್ ಆಗ್ತಾ ಇದೆ ನೋಡಿ. ಈ ಥರ ಇರುತ್ತೆ. ಇಲ್ಲಿಷ್ಟು ಫುಲ್ ಪೇಜ್ ಡೀಟೇಲ್ಸ್ ಇದೆ. ಅದೆಲ್ಲದನ್ನು ಓದ್ಕೊಂಡ ನಂತರ ಅರ್ಜಿಯನ್ನು ಹಾಕ್ಕೊಳ್ಳಿ. ಇಲ್ಲಿ ಅಪ್ಲೈ ಆನ್ಲೈನ್ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನ್ ವೆಬ್ಸೈಟಿಗೆ ಹೋಗ್ಬೋದು. ಅಲ್ಲಿಂದ ನೀವು ಎಲ್ಲ ಸರ್ಚ್ ಮಾಡಿ, ಸರ್ಚ್ ಏನು ಮಾಡೋ ಅವಶ್ಯಕತೆ ಇಲ್ಲ. ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ. ಈ ಥರ ಕ್ಲಿಕ್ ಮಾಡಿದ್ರೆ ಈ ವೆಬ್ಸೈಟಿಗೆ ಹೋಗ್ತೀರಾ. ಇಲ್ಲಿ ನೀವು ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆಗಿಲ್ಲ ಅಂತ ಹೇಳಿದ್ರೆ ನೀವು ಹೌ ಟು ಅಪ್ಲೈ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿ ಹೇಗೆ ಅರ್ಜಿಯನ್ನು ಹಾಕೋದು ಅಂತ ಹೇಳಿ ಸಂಪೂರ್ಣವಾಗಿ ತಿಳ್ಕೊಂಡ ನಂತರ ನೀವು ಅರ್ಜಿಯನ್ನು ಹಾಕಬಹುದು. ಹೊಸದಾಗಿ ಇನ್ನು ರಿಜಿಸ್ಟ್ರೇಷನ್ ಆಗಿದ್ರೆ ಮುಂಚೆ ಇಲ್ಲಿ ರಿಜಿಸ್ಟರ್ ನಂಬರು, ಪಾಸ್ವರ್ಡ್ ಹಾಕೊಳ್ಳಿ. ರಿಜಿಸ್ಟರ್ ಆಗಿಲ್ಲ ಅಂತ ಹೇಳಿದ್ರೆ ಕ್ಲಿಕ್ ಹಿಯರ್ ಫಾರ್ ರಿಜಿಸ್ಟ್ರೇಷನ್ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿ ರಿಜಿಸ್ಟರ್ ಆಗಿ ಆಮೇಲೆ ನೀವು ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. ಗೊತ್ತಾಯ್ತಲ್ವಾ? ಅಪ್ಲಿಕೇಶನ್ ಓಪನ್ ಆಗಿದ್ದ ದಿನಾಂಕ 21 ಮೇ 2025, ಕೊನೆಯ ದಿನಾಂಕ 20 ಜೂನ್ 2025. ಅಪ್ಲಿಕೇಶನ್ ಹಾಕೋದಕ್ಕೂ ಕೊನೆಯ ದಿನಾಂಕ ಅದೇ ಇರುತ್ತೆ. ಫೀಸ್ನ ಪೇ ಮಾಡೋಕ್ಕೂ ಕೂಡ ಅದೇ ಕೊನೆಯ ದಿನಾಂಕ ಇರುತ್ತೆ. ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬೇಕು ಅಂದರೆ bharatpetroleum.com ಅದನ್ನು ಇಲ್ಲಿ ಕೊಟ್ಟಿದ್ದೀವಿ. ಇಲ್ಲಿಂದ ಕ್ಲಿಕ್ ಮಾಡಿ ಅಫಿಷಿಯಲ್ ವೆಬ್ಸೈಟಿಗೂ ನೀವು ಹೋಗ್ಬೋದು. ನೆಕ್ಸ್ಟ್ ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಶನ್ ತಿಳಿಸ್ಕೊಡ್ತಾ ಇದ್ದೀನಿ. MBA, MA, ಪೋಸ್ಟ್ ಗ್ರಾಜ್ಯುಯೇಷನ್ ಆದವರು, MMS, BE, BTech, ಮಾಸ್ಟರ್ ಡಿಗ್ರಿ, CA, ICWA, LLB, ಪೋಸ್ಟ್ ಗ್ರಾಜ್ಯುಯೇಷನ್ ಇನ್ ಲಾ, LLM, CS, PGDM, PhD, MBBS, MS ಈ ಥರ ಎಲ್ಲ ವಿದ್ಯಾರ್ಹತೆಗಳಿಗೂ ಜಾಬ್ ಇದೆ. ಒಂದ್ಸಲ ಅಫಿಷಿಯಲ್ ನೋಟಿಫಿಕೇಶನ್ನ ನೋಡ್ಕೊಳ್ಳಿ ನಿಮಗೆ ಬೇಕು ಅಂತ ಹೇಳಿದ್ರೆ. ಇದಿಷ್ಟು ಈ ಜಾಬ್ನ ವಿವರ. ಏನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾವು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ನೀವು ಇನ್ನೂ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ನ ಫಾಲೋ ಮಾಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲೇ ಅದರ ಲಿಂಕ್ ಕೂಡ ಇದೆ, ಅಲ್ಲಿಂದ ಕ್ಲಿಕ್ ಮಾಡಿ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ. ಪ್ರತಿದಿನನೂ ಜಾಬ್ ಡೀಟೇಲ್ಸ್, ಜಾಬ್ ಅಪ್ಡೇಟ್ಸ್ನೆಲ್ಲ ಪಡ್ಕೋಬಹುದು ರೀಲ್ ಮುಖಾಂತರ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಕೂಡ ರೀಲ್ ಮುಖಾಂತರನೇ ಜಾಬ್ ಡೀಟೇಲ್ಸ್ ಎಲ್ಲ ಸೆಂಡ್ ಕೂಡ ಮಾಡಬಹುದು ಇನ್ಸ್ಟಾಗ್ರಾಮ್ನಲ್ಲಿ. ಸೊ ಅದನ್ನು ಫಾಲೋ ಮಾಡೋದು ಮರಿಬೇಡಿ. ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ. ಇನ್ನೊಂದು ಜಾಬ್ ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್.